ಆನೆ ನಡೆದದ್ದೇ ದಾರಿ ಅನ್ನುವಂಥ ಮಾತನ್ನ ಈ ಊರಿನ ಜನರು ಪ್ರತಿದಿನ ಕಣ್ಣಾರೆ ನೋಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಐತೂರು ಗ್ರಾಮದ ಕೊಣಾಜೆಯಲ್ಲಿ ಪ್ರತಿದಿನವೂ ಕೂಡ ಆತಂಕದ ಬದುಕು. ಕಾಡಿನಿಂದ ಏಕಾಏಕಿ ಗ್ರಾಮಕ್ಕೆ ನುಗ್ಗುವಂತ ಆನೆಗಳು ಬೆಳೆಯನ್ನ ಸರ್ವನಾಶ ಮಾಡ್ತಾ ಇದ್ದಾವೆ. ಈಗಾಗಲೇ 3 ಜನರ ಜೀವ ಬಲಿಯಾಗಿದೆ. ಕಾಡಾನೆ ದಾಳಿಯ ಭಯದಲ್ಲೇ ಬದುಕುತ್ತಿದ್ದಾರೆ ಜನ. ಅವೈಜ್ಞಾನಿಕ ಆನೆ ಕಂದಕವು ಪ್ರಯೋಜನಕ್ಕೆ ಬರ್ತಿಲ್ಲ. ಕಾಡಿನಿಂದ ನಾಡಿನತ್ತ ವನ್ಯ ಮೃಗಗಳು ನುಗ್ಗುವ ಘಟನೆಗಳು ರಾಜ್ಯದಾದ್ಯಂತ ಹೆಚ್ಚಾಗುತ್ತಿದ್ದು ಅರಣ್ಯ ಇಲಾಖೆ ಏನೂ ಮಾಡಲಾಗದೆ ಅಸಹಾಯಕ ಸ್ಥಿತಿಗೆ ತಲುಪಿರುವಂತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನುಷ್ಯ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಕೃಷಿ ಭೂಮಿಗೆ ಲಗ್ಗೆ ಇಡುವ ಕಾಡು ಪ್ರಾಣಿಗಳು ಮನೆಯಲ್ಲಿರುವ ಸಾಕು ಪ್ರಾಣಿಗಳನ್ನು ಹೊತ್ತೊಯ್ಯುತ್ತಿವೆ. ಆನೆ, ಚಿರತೆ, ಕಾಡುಕೋಣ, ಕಾಡು ಹಂದಿ ಹೀಗೆ ವನ್ಯಜೀವಿಗಳ ಕಾಟ ಹೆಚ್ಚಾಗಿದೆ. ಸುಳ್ಯ ತಾಲೂಕಿನ ಮಂಡೇಕೋಲು ಗ್ರಾಮವೇ ಗೇಟ್ ವೇ ಆಫ್ ಎಲಿಫೆಂಟ್. ಅದೇ ರೀತಿ ಕಡಬ ತಾಲೂಕಿನ ಐತೂರು ಗ್ರಾಮದ ಕೊಣಾಜೆ ಕಾಡಾನೆಗಳ ಎಪಿಕ್ ಸೆಂಟರ್ ಎನ್ನುವಂತಾಗಿದೆ. ಶಿರಾಡಿ ಘಾಟ್ ಕಾಡಿನಿಂದ ಇಳಿದು ಗುಂಡಿಯ ಅರಣ್ಯದ ಮೂಲಕ ಆನೆಗಳು ಕೊಣಾಜೆ ತಲುಪುತ್ತವೆ. ಈ ನಡುವೆ 100 ಎಕರೆ ಅಡಿಕೆ, ತೆಂಗು, ಬಾಳೆ ತೋಟ ನಾಶವಾಗುತ್ತಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗದಂತೆ ಆನೆ ಕಂದಕ ನಿರ್ಮಿಸಿದ್ದರೂ ಅವೈಜ್ಞಾನಿಕವಾಗಿರುವ ಕಾರಣಕ್ಕೆ ಪ್ರಯೋಜನಕ್ಕೆ ಬಾರದಂತಾಗಿದೆ. ಈಗ 3 ಜನರನ್ನು ಆಹುತಿ ತಗೊಂಡಿದೆ ಈ ಭಾಗದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಮಾತ್ರ ಸರ್ಕಾರ ಸ್ವಲ್ಪ ಎಚ್ಚೆತ್ತು ಇಲ್ಲಿ ಆನೆಗಳನ್ನು ಇಲ್ಲಿಂದ ಶಿಫ್ಟ್ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿತ್ತು. ಅದು ಒಳ್ಳೆಯ ರೀತಿಯಲ್ಲಿ ಆಗಲಿಲ್ಲ. ಅಂದರೆ ಅರ್ಧಂಬರ್ಧ ಕೆಲಸಗಳನ್ನು ಸರ್ಕಾರ ಮಾಡಿ ಆ ಸಂದರ್ಭದಲ್ಲಿ ಕೈ ತೊಳೆದುಕೊಂಡಿದೆ. ಗಿಡಗಳನ್ನು ಎಷ್ಟು 100ರಿಂದ ಮೇಲೆ ನಾಶ ಮಾಡಿದೆ ಸರ್. ಅದನ್ನು ಹೇಗಾದ್ರೂ ಮಾಡಿ ಬರದ ಹಾಗೆ ಮಾಡಬೇಕು. ಮಾಸ್ಟರ್ ಹೇಳಿದಾಗೆ ಬರದ ಹಾಗೆ ಮಾಡಬೇಕು. ನೀವು ಆಹಾರ ಹುಡುಕಿ ಮನೆಯ ಬಾಗಿಲಿಗೆ ಬರುವ ಆನೆಗಳಿಂದ ಪ್ರಾಣ ಭಯ ಹೆಚ್ಚಾಗಿದೆ. ಈಗಾಗಲೇ 3 ಆನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ವನ್ಯಜೀವಿಗಳು ಮನೆ ಕಡೆ ಬರದಂತೆ ತಡೆಯಲು ಕೋವಿ ಪರವಾನಗಿ ಕೊಡಲಾಗುತ್ತಿತ್ತು. ಆದರೆ ಈಗ ಕೋವಿಗೆ ಅರ್ಜಿ ಸಲ್ಲಿಸಿದ್ರೂ ತಿರಸ್ಕೃತ ಆಗುತ್ತಿವೆ. ನಾವೊಬ್ಬರು ಫಾರೆಸ್ಟ್ ಒಳಗೆ ಅವರು ಹೇಳ್ತಾರೆ ಅದು ಒಂದು ಮನುಷ್ಯ ಹತ್ರ 5 ಲಕ್ಷ, ವಾಚರ್ನವರ ಫಾರೆಸ್ಟ್ ಹತ್ರ 10 ಲಕ್ಷ, ರೇಂಜರ್ 25 ಲಕ್ಷ, ಫಾರೆಸ್ಟ್ ಮಿನಿಸ್ಟರ್ ಆದರೆ ಒಂದು 50 ಕೋಟಿ. ಅಲ್ಲಿಗೆ ಮುಗಿಯಿತು. ಅದರ ಪರಿಹಾರ ಇಂಥ ಲೆಕ್ಕದಲ್ಲಿ ಹೋಗ್ತದೆ ಹೊರತು ಫಾರೆಸ್ಟ್ ಮಿನಿಸ್ಟರ್ ಆದರೆ ಡಿ ಎಫ್ ಅನ್ನು ಬೆಳಗ್ಗೆ ಎದ್ದು ಆನೆಯನ್ನು ಶೂಟ್ ಮಾಡಿದರೆ ಯಾವ ಗೌರ್ಮೆಂಟು ಆರ್ಡರ್ ಕೊಡುವುದಿಲ್ಲ. ಆನೆಯನ್ನು ಮತ್ತೆ ಸ್ವಲ್ಪ ಹಿಡೀರಿ, ಇಲ್ಲಿ ಹಿಡಿದು ಮೈನ್ ಇದೆ ಅಂತೆ ಸರ್, ಇಲ್ಲಿ ಹಿಡಿದು ಅಲ್ಲಿ ಕೊಂಡೋಗಿ ಬಿಡುವುದು, ಅಲ್ಲಿ ಹಿಡಿದ ಆನೆಯನ್ನು ರಾತ್ರಿ ಇಲ್ಲಿ ತಂದು ಬಿಡುವುದು, ಇಷ್ಟೇ ಮಾಡುವುದು. ಕಡಬ ತಾಲೂಕಲ್ಲಿ ವಿಪರೀತ ಆನೆ ದಾಳಿ ಆಗ್ತಿದ್ದರಿಂದ ಕಡಬವನ್ನು ಆನೆ ಪೀಡಿತ ಪ್ರದೇಶವನ್ನು ಘೋಷಿಸಿ ಸೂಕ್ತವಾದ ಸಿಬ್ಬಂದಿಯನ್ನು ನೇಮಕ ಮಾಡಿ ರೈತರ ಜೀವ ಹಾಗೂ ರೈತರ ಕೃಷಿಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಈ ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಜೀವನಾಧಾರವನ್ನೇ ನಂಬಿರುವ ಜನರು ಸಂಬಂಧಪಟ್ಟ ಮಂತ್ರಿಗಳು, ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದನೆ ಸಿಗುತ್ತಿಲ್ಲ. ಆನೆಗಳನ್ನು ದಟ್ಟ ಕಾಡಿನ ಕಡೆಗೆ ಅಟ್ಟುವ ಕೆಲಸ ಮಾಡಬೇಕು ಎಂದು ಜನಾಗ್ರಹ ಮಾಡಿದ್ದಾರೆ. ಅರಣ್ಯ ಇಲಾಖೆ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.